ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಿಸಿಯೂಟದಲ್ಲಿ ಆವ್ರಾಣಿ ಬಿದ್ದ ಹಿನ್ನೆಲೆ 40 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡೇಲಡಕು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಸದ್ಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 40 ಜನ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿದ್ದಾರೆ. ಇನ್ನು ಹಾಸ್ಪಿಟಲ್ಗೆ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಭೇಟಿ ನೀಡಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಎಲ್ಲಾ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು. ಮೊಬೈಲ್ ಸಮಾಜ ಸೇವಕರು ಬೊಲೋರೋ ಗಾಡಿ ಅವರು ಇಲ್ಲ ಇನ್ನೊಂದು ಬುಲರ್ ಇದ್ರೆ ನಾವು 80 ಬಂದು ಕರ್ಕೊಂಡು ಹೋಗಿದ್ದೆ. ಲಾಕ್ ಎಣ್ಣ ಇತ್ತು ನೋಡಿ, ನೀರು ಬಿದ್ದು ಕುಣಿತೈತಿ ನಿಂದಂಗ. ಅದಾವ್ದು ನಂಬರ್ ಜಡೆ ಲೇ ಜಡೆ ಕರಿಬೇಕು ಅವನು. ಅದ್ರ ಜೊತೆಗೆ ಫುಲ್ ಜನ ಊಟ ಮಾಡಿ ಸಗಳೆ ಜಡಿಂಗ್ ಕರಿ ಹೋಗಲೆ ಬಾಯಿಲೆ ಅದು ವಿಡಿಯೋ ಚೆನ್ನಾಗಿ ಹಾಕಲೆ ಅಲ್ಲಿಗೆ ಅರ್ಜೆಂಟ್ ಹಾಕು. ಇಲ್ಲ ಐತೆ ಐತೆ ನ್ಯೂಸ್ಗೆ ಮತ್ತೆ ಯಾರಾದ್ರಪ್ಪ ಹುಡುಗರು ಯಾರ ಮಕ್ಕಳು ಆದ್ರೆ ಮಾತ್ರ ಬರೋಣ ಎಷ್ಟು ಅದೇ ಮತ್ತೆ ಅದನ್ನ ಕೇಳ್ತೀವಿ ನಾವು. ಇನ್ನೊಂದ್ಸಲ ಬಂದು ಆಗ್ಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಇದು ಸಾರಿ ಬಿದ್ದಲ್ಲ ಹಿಂಗೆ ಹೊಟ್ಟೆ ಗಿಟ್ಟೆಲ್ಲ ಹೊಡೆದವ್ರೆಲ್ಲ ವಾಸನೆ ಯಾರು ಗೊತ್ತು ಎಲ್ಲ ಚೆನ್ನಾಗಿರೋದು. ಏನಾಗತ್ತೆ? ಕಮ್ಮಿ ಆಗತ್ತಾ? ಹೌದಾ? ಏನಂದ್ರು? ವಾಂತಿ ಆಗತ್ತಾ? ಏನು ಕಾರಣ? ಸ್ಕೂಲಲ್ಲಿ ಎಷ್ಟು ಗಂಟೆಗೆ ಆಯ್ತು ಅಂತ ಗೊತ್ತಾ? ನಾವು ಇದ್ದಿಲ್ಲ, ಆಸ್ಪತ್ರೆಯಿಂದ ನಾವು ಕೆಲಸ ಮಾಡಕ್ಕೆ ಬಂದಿದ್ವಿ.
1 ಗಂಟೆ ಬಿಸಿ ಊಟ ಟೈಮಲ್ಲಿ ಆಗಿದೆ ಅಂದಲ್ಲಿ ಸಮ್ಮರಲ್ಲಿ ಅಲ್ಲಿ ಬಿದ್ದಿತ್ತಂತೆ ಸಮ್ಮರಲ್ಲಿ ಅಲ್ಲಿ ಬಿದ್ದಿತ್ತಂತೆ ಅದಕ್ಕೋಸ್ಕರ ಈ ಥರ ಎಫೆಕ್ಟ್ 4 ಗಂಟೆಗೆ ಹೇಳಿದ್ರು ಇವನಿಗೆ ಇಲ್ಲ ಆರಾಮ್ ನಾರ್ಮಲ್ ಸ್ವಲ್ಪ ವಾಂತಿ ಆಗ್ತದೆ ಒಂದು 2 ಟೈಮ್ಸ್ ಆಯ್ತು ವಾಂತಿ. ಯಾರಿಗೂ ಗೊತ್ತಿಲ್ಲ ಅದು ಮಧ್ಯಾಹ್ನ ಊಟ ಮಾಡಿದ್ದಾರೆ ಸಣ್ಣ ಹುಡ್ರು ಊಟ ಮಾಡಿ ಅದು ಬೆಳಿಗ್ಗೆ ಸಣ್ಣ ಹುಡ್ರು LKG ಹುಡ್ರು ಊಟ ಮಾಡಿದ್ದಾರೆ ಇನ್ನು ಬೇರೆ ಕೊಡಕ್ಕಂತ ಅವ್ರು ನೋಡಿ ಸರ್ಗಳು ಯಾರಿಗೆ ಸರ್ ಹೇಳಿಲ್ಲ ಅವ್ರು ಸರ್ ನೋಡಿದ್ದಾರೆ ಸರ್ ನೋಡಿ ಯಾರಿಗೆ ಹೇಳಿಲ್ಲ ಯಾರಿಗೆ ಮತ್ತೆ ಊಟ ಕೊಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಅಲ್ಲಿ ಎಣ್ಣೆ ತಿಂದಿದ್ದಾರೆ ಆಮೇಲೆ ಅದ್ರ ಮೇಲೆ ಚಿತ್ರಾನ್ನ ಮಾಡಿದ್ದಾರೆ ಬೇರೆ ಚಿತ್ರಾನ್ನ ಮಾಡಿ ಹುಡುಗರು ಬಡಿಸಿದ್ದಾರೆ ಬಡಿಸಿ ಇದು ಮಾಡಿದ್ದಾರೆ ಆಮೇಲೆ ತಂದೆ ತಾಯಿಗಳು ಯಾರಿಗೆ ಹೇಳಿಲ್ಲ ಈ ಥರ ಆಗಿದೆ ಅಂತಂದು ಟೋಟಲ್ 22 ಹುಡುಗರಿಗೆ ಆಗಿದೆ ಟೋಟಲ್ 22 ಹುಡುಗರು ಅವ್ರಿಗೆ ಏನಿಲ್ಲ ತೊಂದರೆ ಯಾರಿಗೆ ತೊಂದರೆ ಆಗಿಲ್ಲ ಅದು ಹೆಂಗ್ ಗೊತ್ತಾಯ್ತು ಆಗೈತಂತ ಆಮೇಲೆ ಹುಡುಗರು ಹೇಳಿದ್ದಾರೆ ಈ ಥರ ಆಗಿದೆ ಹುಡುಗರು ಊಟ ಮಾಡ್ತಾರೆ ಮನೆಗೆ ಬಂದಿರ್ತಾರಲ್ಲ ಆ ಥರ ಅವ್ರು ಹೇಳಿದ್ದಾರೆ ನಿಮ್ಮ ಹೆಸರಪ್ಪ ಆಮೇಲೆ ಪ್ರಕಾಶ್ ಬಡ್ಲಡಿಕೆನಾ ನಿಮ್ದು ಹೇಳ್ರಿ ಏನಾಯ್ತು ಏನಾಗೈತಂತ ಹೇಳಕ್ ಬಂದಿವಿ ಹಂಗ ಬಂದಿವಿ 1 ಗಂಟೆಯಾಗ ಊಟಕ್ಕೆ ಕೊಟ್ಟಿದ್ರು ಇದಾಗೈತೆ ಅಷ್ಟೇ 1 ಗಂಟೆಗೆ ಆಗೈತಿ ಗೊತ್ತಾಗಿಲ್ಲ ನಿಮಗೆ ನಾವು 4 ಗಂಟೆಗೆ ಸಾಯಂಕಾಲ ಹೇಳ್ಯಾರದು ಎಲ್ಲ ಶಾಲೆಗೆ ಕಳಿಸಿಲ್ಲ ನಾನು ಹೊರಗಡೆ ಬರ್ತಾನ ಹೋಗಿನಲ್ಲ ಕಳಿಸಿರ್ತಾನ ಮತ್ತೆ ಹೋಯ್ತು ನಾವು